ಈಗ ಒಬ್ಬ ನಟ ಇದ್ದಾನೆ ಅಂತ ಅಂದ್ಕೊಳ್ಳಿ. ಆತ ತೆರೆಯ ಮೇಲೆ ಬಂದಾಗ 100% ಪರಿಪೂರ್ಣ. ಆದರೆ ಆತನ ವೈಯಕ್ತಿಕ ಜೀವನ ಯಾವ ಹಂತದಲ್ಲಿದೆ ಅಂತ ನಿಮಗೆ ಗೊತ್ತಿರುತ್ತೆ ಅಂತ ಅಂದ್ಕೊಳ್ಳೋಣ. ಎರಡೂ ಗೊತ್ತಿರುತ್ತೆ ನಿಮಗೆ. ಅದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ರಿ ನೀವು ಆ ಸಂಪರ್ಕಕ್ಕೆ ಒಳಗಾದಾಗ? ಅದನ್ನೆಲ್ಲ ಯಾವುದು ನೆಗೆಟಿವ್ ಪಾಯಿಂಟ್ಸ್ ಏನಿದೆಯೋ ಅದೆಲ್ಲ ಇಲ್ಲಿ ಮನೆಗೆ ಬಂದ ಕೂಡಲೇ ನೋಟ್ ಮಾಡ್ಕೊಳ್ತಾ ಇದ್ದೆ. ಅದು ಬರೀತಾ ಇರಲಿಲ್ಲ, ನನ್ನ ರೆಫರೆನ್ಸಿಗೆ ಅಷ್ಟೇ. ಅದೇ ಆಫ್ ದಿ ರೆಕಾರ್ಡ್ ಪುಸ್ತಕ ಇದೆಯಲ್ಲ ಅದು ಯಾವುದೇ ಪತ್ರಿಕೆ ಆಗಲಿ ಪೇಪರಿಗಾಗಲಿ ಬರೆಯುವಂಥ ಇದಿಲ್ಲ, ಬರೀಲಿಲ್ಲ ಇವರೆಗೆ. ಸೊ ಅದು ಇದಕ್ಕಾಗಿ ಯೂಸ್ ಮಾಡಿದಷ್ಟೇ. ತುಂಬ ಅಂದರೆ ಗ್ರೀನ್ ಹೌಸ್ ಇರುವುದೇ ಅಂಥದಕ್ಕೆ. ಅದು ಸೆಲ್ಲರ್ನಲ್ಲಿ ಅದು ನನ್ನ ಬೆಳೆಸಿದೆ 30 ವರ್ಷ ಗ್ರೀನ್ ಹೌಸೇ. ಅದರ ಸೆಲ್ಲರ್ನಲ್ಲಿ ನನಗೊಂದು ಜಾಗ ಇದೆ, ಒಂದು AC ಕೆಳಗೆ ಚೇರ್ ಹಾಕಿರ್ತಾರೆ. ಆ ಚೇರ್ನಲ್ಲಿ ಯಾರೂ ಕೂತ್ಕೊಳ್ಳಲ್ಲ. ನಾನು ಹೋಗಬೇಕು, ಅಲ್ಲಿ ಕೂತ್ಕೋಬೇಕು. ಅಲ್ಲಿ ತಿಂಡಿ ಅದೆಲ್ಲ ತಂದು ಕೊಡ್ತಾ ಇರ್ತಾರೆ ಆಗಾಗ. ಸೊ ಒಂದು ದಿವಸ 5 ಪ್ರೆಸ್ ಮೀಟ್ ಅಟೆಂಡ್ ಮಾಡಿದ್ದಾರೆ. ಆ ಚೇರ್ ಬಿಟ್ಟು ನಾನು ಅಲ್ಲಾಡಲಿಲ್ಲ ಸುಮ್ಮನೆ. ಒಬ್ಬ ಹುಡುಗ ಅಲ್ಲಿ ಹೊಸಬ ಬಂದಿದ್ದಾನೆ, 1-2 ತಿಂಗಳಿಂದ ಅಪಾಯಿಂಟ್ಮೆಂಟ್ ಆಗಿದೆ. ಅಂದರೆ ಅವನಿಗೆ ಫುಡ್ ಸಪ್ಲೈ ಮಾಡೋ ಕೆಲಸ. ಅವನು ಅಲ್ಲಿ ನೋಡ್ತಾನೆ, ಪ್ರೆಸ್ ಮೀಟ್ ನೋಡ್ತಾನೆ, 5 ಪ್ರೆಸ್ ಮೀಟ್ ನೋಡ್ತಾನೆ, ನನ್ನ ನೋಡ್ತಾನೆ, ಅದು ನೋಡ್ತಾನೆ, ಇದು ನೋಡ್ತಾನೆ. ನಾನು ಯಾಕೆ ಈ ಹುಡುಗ ಬಾ ಇಲ್ಲಿ ಅಂತ ಹೇಳಿದೆ. ಸರ್ ಯಾಕೆ ನನ್ನ ನೋಡ್ತೀಯ ಅಲ್ಲಿ ನೋಡ್ತೀಯ ಅಂತೇಳಿ. ಇಲ್ಲ ಸರ್, ನೀವು ಎಷ್ಟು ವರ್ಷ ಆಯ್ತು ಸರ್ ಈ ಫೀಲ್ಡಿಗೆ ಬಂದು? ನನಗೆ 30 ವರ್ಷ ಆಯಿತು. ಈ 30 ವರ್ಷ ನೀವು ಈ ನನ್ನ ಮಕ್ಕಳು ಹೇಳ್ತಿರೋ ಈ ಬುರುಡನ್ನು ಕೇಳ್ಕೊಂಡಿದ್ರಲ್ಲ ಸಾರ್, ಅದು ಹೆಂಗೆ ಸಹಿಸ್ಕೊಂಡ್ರಿ ಸರ್ ಅಂತ ಹೇಳ್ತಾರೆ. ಹೇಳಿದ್ದು ನಿಜ. ಅದೇ ವಿಭಿನ್ನವಾಗಿ ಮಾಡಿದ್ದೀವಿ, ಡಿಫ್ರೆಂಟಾಗಿ ಮಾಡಿದ್ದೀವಿ, ಈ ಹಾಡು ಹಾಗೆ ಹೀಗಿದೆ ಅಂತೇಳಿ. ಅದೇ ಎಲ್ಲ ಪ್ರೆಸ್ ಮೀಟ್ನಲ್ಲಿ ಅದೇ ಇರೋದು. ಅವನು ತೋರಿಸ್ಕೊಟ್ಟ ನನಗೆ. ನನಗೆ ಅದು ಇಂಡಸ್ಟ್ರಿಯ ಇದನ್ನು ಅವಮಾನ ಮಾಡೋದು ನಾನು ಸಹಿಸಲ್ಲ. ನೀವು ಮೊದಲು ಹೋಗು, ನಿನ್ನ ಕೆಲಸ ನೋಡು, ನನ್ನ ಕೆಲಸ ನಾನು ನೋಡ್ತೀನಿ. ನನಗೆ ಗೊತ್ತು ಹೇಗೆ. ಯಾವತ್ತು ನಾನು ಎಂಟ್ರಾದ್ನೋ ಅದೇ ಇಡ್ಲಿ, ಅದೇ ಕೇಸರಿ ಬಾತು, ಒಂದು ಟೇಸ್ಟ್ ಇತ್ತಾಗ. ಇವಾಗಲೂ ನಾನು ಅದೇ ಕೊಟ್ಟರೆ ಅದರಲ್ಲಿ ನಾನು ಟೇಸ್ಟ್ ನನಗಿರುತ್ತದೆ, ಅದೇ ಟೇಸ್ಟ್ ಇರ್ತದೆ. ಏನು ಈ 40 ವರ್ಷದಲ್ಲಿ ಏನು ವ್ಯತ್ಯಾಸ ಆಗಿಲ್ಲ. ನಾನು ಅದನ್ನು ಅಂದರೆ ಇಂಡಸ್ಟ್ರಿಯನ್ನು ಪ್ರೀತಿಸುವ ರೀತಿ ಆ ಥರ ಇದೆ ಅಂತ ಹೇಳಿದ್ದೆ. ಇದು ಇಂಥ ಪ್ರೆಸ್ ಮೀಟ್ಗಳು ನಡೀತದೆ. ಹಾಗೆ 6 ಗಂಟೆ ಮೇಲೆ ಒಂದು ಪ್ರೆಸ್ ಮೀಟ್ ನಡೀತದೆ, ಅದು ಬೇರೆ, ಅದರ ಬಣ್ಣನೇ ಬೇರೆ, ಗುಂಡು ಪ್ರೋಗ್ರಾಮ್. ಸೊ ಅದು ಪ್ರೆಸ್ ಮೀಟ್ ಆದ ಕೂಡಲೇ ಸಂಜೆ ನಾವು ಹೊರಗೆ ಬರ್ತೀವಿ. ಹೊರಗೆ ಬೆಂಚ್ ಹಾಕಿರ್ತಾರೆ, ಇದು ಕೂತ್ಕೊಳ್ಳಿಕ್ಕೆ ಸೀಟ್ ಹಾಕಿರ್ತಾರೆ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತೀವಿ, ಎಲ್ಲ ಬಂದು ನಮ್ಮ ಹತ್ರ ಕೂತ್ಕೊಳ್ತಾರೆ. ಪ್ರೆಸ್ ಮೀಟ್ ಅಲ್ಲಿ ಏನು ಮಾತಾಡಿದ್ದಾರೆ ಅವರೆಲ್ಲ ಬಂದು ಇಲ್ಲಿ ಕೂತ್ಕೊಳ್ತಾರೆ. ಇಲ್ಲಿ ಕೂತ್ಕೊಂಡಾಗ ಅಣ್ಣ ಶುರು ಮಾಡ್ತಾರೆ ಅವರು, ಆಫ್ ದಿ ರೆಕಾರ್ಡ್ ಎಲ್ಲಿ ಹೇಳಬೇಡಿ, ನಾನು ಹೀಗೆ ಆಗೋಯ್ತು, ಅವರು ಕೈ ಕೊಟ್ಟರು, ಇವರು ಕೊಟ್ಟರು, ದುಡ್ಡು ಕೊಡಲಿಲ್ಲ, ಎಂತೆಲ್ಲ ಪ್ರಾಬ್ಲಮ್ಗಳು ಹೇಳ್ಕೊಳ್ತಾ ಬರ್ತಾರೆ. ಸೊ ಅದೇ ಆಫ್ ದಿ ರೆಕಾರ್ಡ್. ಆಫ್ ದ ರೆಕಾರ್ಡಲ್ಲಿ ಬರೆಯೋಕ್ಕಾಗದೇ ಇರೋ ಇನ್ನಷ್ಟು ಚಾಪ್ಟರ್ಗಳು 350 ಪಾಯಿಂಟ್ ಮಾಡಿದ್ದೆ. ಅದರಲ್ಲಿ 35-32 ಏನೋ ಇದೆ ಅಷ್ಟೇ, ಅಥವಾ 30. ಬಾಕಿಯೆಲ್ಲ ಹಾಗೇ ಇದೆ. ಎಷ್ಟು ಚಾಪ್ಟರ್ ಬೇಕಿದ್ರೆ ಇನ್ನೊಂದು ಪುಸ್ತಕನೂ ಮಾಡ್ಬೋದು. ಬಟ್ ಈ ಹಂತದಲ್ಲಿ ಅದು ಬೇಡ ಅಂತ ಸುಮ್ಮನಿದ್ದೀನಿ ಅಷ್ಟೇ. ಅದರಲ್ಲಿ ತುಂಬ ಜನ ತೀರ್ಕೊಂಡ್ಬಿಟ್ಟಿದ್ದಾರೆ, ಅವ್ರ ಫ್ಯಾಮಿಲಿಗೆ ನೋವಾಗೋದು ಇದೆಲ್ಲ ಈ ಹಂತದಲ್ಲಿ ಇಲ್ಲ. ನಾನು ಸುಖವಾಗಿದ್ದೇನೆ. ಇಂಡಸ್ಟ್ರಿ ನನ್ನನ್ನು ಸುಖವಾಗಿ ನೋಡಿಕೊಂಡಿದೆ. ಮತ್ತೆ ವಾಪಸ್ಸು ಯಾರಿಗೋ ನೋವು ಕೊಟ್ಕೊಂಡು ನಾನು ಯಾಕೆ ನೋವು ಪಡಲಿ?